ದೈವಿಕ ನರಗಳ ಶಾಸ್ತ್ರಜ್ಞನ ಸಂಶೋಧನೆ. ಇತ್ತೀಚೆಗೆ ಒಬ್ಬ ನರಗಳ ಶಸ್ತ್ರಚಿಕಿತ್ಸಕ ಮೆದುಳಿನಲ್ಲಿರುವ ಮಾತಿನ ಕೇಂದ್ರವು ಬೇರೆ ಎಲ್ಲ ನರಗಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುತ್ತದೆ ಎನ್ನುವುದನ್ನು ಕಂಡುಹಿಡಿದಿದ್ದಾನೆ. ಈ ಸತ್ಯವು ಸಾವಿರಾರು ವರ್ಷಗಳ ಹಿಂದೆಯೇ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿತು. ದೈವಿಕ ನರಗಳ ಶಾಸ್ತ್ರಜ್ಞನಾದ ಯಾಕೋಬನು ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನಾಲಿಗೆಯು ಕಿಚ್ಚೆ, ನಾಲಿಗೆಯು ಅಧರ್ಮಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ, ಅದು ದೇಹವನ್ನೆಲ್ಲ ಕೆಡಿಸುತ್ತದೆ. ಯಾಕೋಬ 3:5-6 ಎಂದು ಹೇಳುತ್ತಾನೆ. ಯಾಕೋಬನು ಮಾಡಿದ ಈ ಅದ್ಭುತವಾದ ಸಂಶೋಧನೆಯು ದೇವರಿಂದಲೇ ಬಂದ ಅಲೌಕಿಕ ಪ್ರಕಟಣೆಯಾಗಿದೆ. ಒಬ್ಬ ಮನುಷ್ಯನ ದೇಹದಲ್ಲಿ ಸುಮಾರು 100 ಮಿಲಿಯನ್ ನ್ಯೂರಾನ್ಗಳು ಅಂದರೆ ನರಗಳ ಅಣುಕೋಶಗಳಿವೆ ಎಂದು, ಹಾಗೂ ಒಂದು ನ್ಯೂರಾನ್ನೊಳಗೆ 5 ಬಿಲಿಯನ್ ಅಂದರೆ 5,000 ಮಿಲಿಯನ್ನಷ್ಟು ಚೂರುಗಳನ್ನು ಸಮಾಚಾರಗಳು ಹಿಡಿಸುತ್ತವೆ ಎಂದು ಅಂದಾಜು ಮಾಡಲಾಗಿದೆ. ನಮ್ಮ ದೇಹದಲ್ಲಿರುವ 100 ಮಿಲಿಯನ್ ನ್ಯೂರಾನ್ಗಳನ್ನು ನಮ್ಮ ನಾಲಿಗೆಯು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದೆ ಎಂದು ಕಂಡುಹಿಡಿದಿರುವುದು ವಿಸ್ಮಯಕಾರಿಯಾದ ಸಂಗತಿಯೂ ಇನ್ನೂ ಕೆಲವರಿಗೆ ಗಾಬರಿಯೂ ಕೂಡ ಆಗುವ ಸಂಗತಿಯಾಗಿದೆ ಅಲ್ಲವೇ? ನಾನು ಬಲಹೀನನಾಗಿದ್ದೇನೆ ಎಂದು ನೀನು ಹೇಳಿದರೆ ಕೂಡಲೇ ಮಾತಿನ ಕೇಂದ್ರದಿಂದ ಎಲ್ಲ ನರಗಳಿಗೆ ಬಲಹೀನನಾಗಿರಲು ಸಿದ್ಧ ಮಾಡಿಕೋ ಎಂಬ ಆದೇಶ ಹೊರಡುತ್ತದೆ. ಕೂಡಲೇ ನಿನ್ನ ಸಂಪೂರ್ಣ ದೇಹಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು, ಮಲಗಿಕೊಳ್ಳಬೇಕು ಎಂಬ ಇಚ್ಛೆ ಉಂಟಾಗುತ್ತದೆ. ಯಾವ ಕೆಲಸವನ್ನು ಮಾಡಲು ನಿನ್ನಲ್ಲಿ ಚೈತನ್ಯವಿಲ್ಲದಂತಾಗುತ್ತದೆ. ಅದೇ ರೀತಿಯಲ್ಲಿ ನೀನು ಮಿಸ್ಟರ್ ಸಿ ಬಹಳ ಕೆಟ್ಟ ಮನುಷ್ಯನು ಎಂದು ಹೇಳಿದರೆ ಕೂಡಲೇ ನಿನ್ನ ಎಲ್ಲ ನರಗಳ ಅಣುಕೋಶಗಳು ಅದನ್ನು ಸತ್ಯವೆಂದು ಅಂಗೀಕರಿಸಿ ಅದಕ್ಕೆ ತಕ್ಕಂತೆ ತಮ್ಮನ್ನು ವ್ಯವಸ್ಥೆ ಮಾಡಿಕೊಳ್ಳುತ್ತವೆ. ಇದಾದ ನಂತರ ಬೇರೆ ಯಾರಾದರೂ ನಿನಗೆ ಮಿಸ್ಟರ್ ಸಿ ತುಂಬ ಒಳ್ಳೆಯ ಮನುಷ್ಯನೆಂದು ಹೇಳಿದರೆ ಕೂಡಲೇ ನಿನ್ನ ನರಗಳು ಅಸಮಾಧಾನಕ್ಕೂ ಮತ್ತು ಗೊಂದಲಕ್ಕೂ ಒಳಗಾಗುತ್ತವೆ. ಆದರೆ ಯಾರಾದರೂ ಮಿಸ್ಟರ್ ಎ ಬಹಳ ಕೆಟ್ಟ ಮನುಷ್ಯ ಎನ್ನುವುದನ್ನು ನೀನು ಕೇಳಿಸಿಕೊಂಡರೆ ನಿನಗೆ ಸಂತೋಷವಾಗುತ್ತದೆ ಮತ್ತು ನೀನು ಹೇಳುವುದು ಸರಿ, ನಾನು ಅದನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ ಎಂದು ನೀನು ಹೇಳಬಹುದು. ನಿನ್ನ ನರಗಳ ಅಣುಕೋಶಗಳು ನಿನ್ನ ನಾಲಿಗೆಗೆ ಎಷ್ಟು ಅಧೀನವಾಗಿವೆ ಎಂದರೆ ಇತರರು ಆ ವ್ಯಕ್ತಿಯಲ್ಲಿ 1000 ಒಳ್ಳೆಯ ವಿಷಯಗಳನ್ನು ಕಂಡುಕೊಂಡರೂ ಆತನಲ್ಲಿ ನಿನಗೆ ಒಳ್ಳೆಯದು ಒಂದೂ ಕಾಣುವುದಿಲ್ಲ. ಇದೆಲ್ಲಕ್ಕೂ ನೀನು ಆಗಲೇ 100 ಮಿಲಿಯನ್ ನರಗಳಿಗೆ ಆ ರೀತಿಯ ಆದೇಶವನ್ನು ಕೊಟ್ಟಿರುವುದೇ ಕಾರಣವಾಗಿದೆ. ಪ್ರಪಂಚದಲ್ಲಿ ಅತ್ಯಂತ ಅಪಾಯಕಾರಿಯಾದ ಅಂಶವು ನಾಲಿಗೆಯ ತುದಿಯಾಗಿದೆ ಎಂದು ಸರಿಯಾಗಿ ಹೇಳಲ್ಪಟ್ಟಿದೆ. ಆದುದರಿಂದ ಪ್ರಿಯ ದೇವರ ಮಗುವೆ, ನಿನ್ನ ನಾಲಿಗೆಯನ್ನು ಹೇಗೆ ಉಪಯೋಗಿಸುವಿ ಎನ್ನುವುದರ ಬಗ್ಗೆ ಎಚ್ಚರಿಕೆಯಿಂದಿರು. ಗಾಡ್ ಬ್ಲೆಸ್ ಯು.